ಆಹಾರ ಪದಾರ್ಥಗಳಲ್ಲಿ ಈರುಳ್ಳಿ ಇಲ್ಲದಿದ್ರೆ ಅಪೂರ್ಣ. ಇತ್ತ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಸಿಗುವ ಸಿಹಿ ಈರುಳ್ಳಿ ಆರೋಗ್ಯದ ಕಣಜ ಅಂತಾನೆ ಹೇಳಬೇಕು. ಪ್ರತಿ ವರ್ಷವೂ ಕೂಡ ಬೇಸಿಗೆ ವೇಳೆ ಸಿಗುವ ಇಲ್ಲಿನ ಈರುಳ್ಳಿಗೆ ಜನ ಮುಗಿಬೀಳ್ತಾರೆ. ಹಾಗಾದ್ರೆ ಏನು ಅದರ ಸ್ಪೆಷಲ್ ಅಂತೀರಾ? ಈ ಸ್ಟೋರಿ ನೋಡಿ. ಹೈವೇ ಪಕ್ಕದ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಕಾಣುವ ಈರುಳ್ಳಿ ಗೊಂಚಲು, ಉಳ್ಳಾಗಡ್ಡಿ ಖರೀದಿಸುತ್ತಿರುವ ಗ್ರಾಹಕರು. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಸಿಹಿ ಈರುಳ್ಳಿ ಬೆಳೆಯಲಾಗುತ್ತೆ. ಮುಂಗಾರು ಮುಗಿದ ಬಳಿಕ ಆಳ್ವೆಕೋಡಿ, ಹಂದಿಗೋಣ, ವನ್ನಹಳ್ಳಿ ಭಾಗದಲ್ಲಿ ನೂರಾರು ರೈತರು ಈ ಬೆಳೆ ಬೆಳೀತಾರೆ. ಸಾಮಾನ್ಯವಾಗಿ ಎಲ್ಲೆಡೆ ಸಿಗುವ ಈರುಳ್ಳಿ ಖಾರವಾಗಿರುತ್ತೆ, ಆದ್ರೆ ಕುಮಟಾದಲ್ಲಿ ಸಿಗುವ ಈ ಈರುಳ್ಳಿ ಸಂಪೂರ್ಣ ಸಿಹಿಯಾಗಿರುತ್ತೆ. ಇದು ಕುಮಟಾದಲ್ಲಿ ಬೆಳೆಯುವಂಥ ಸ್ವೀಟ್ ಆನಿಯನ್ ಅಥವಾ ಸಿಹಿ ಈರುಳ್ಳಿ ಅಂತ ಕರೀತಾರೆ ಇದರ ವಿಶೇಷತೆ ಏನಂದರೆ ಈ ಕುಮಟಾದ ಮಣ್ಣಿನಲ್ಲಿ ಮಾತ್ರ ಬೆಳೆಯುತ್ತೆ ಇದೊಂದು ಏನಂತಾರೆ ಜಿಯೋ ಇಂಡಿಕೇಟರ್ ಇದ್ರದ್ದು ಈ ಸಲ ಏನಾಗಿದೆ ಅಂದರೆ ಬರಗಾಲ ಇರೋದ್ರಿಂದಾಗಿ ಇದರ ಬೆಳೆ ತುಂಬ ಕಡಿಮೆ ಆಗಿದೆ. ಆಮೇಲೆ ಉಪ್ಪು ಕಳೆದ ವರ್ಷದ್ದು ಇದನ್ನು ಮಳೆನೂ ಕಡಿಮೆ ಆಗಿ ಆಮೇಲೆ ಈ ವರ್ಷ ಬರಗಾಲ ಉಪ್ಪು ನೀರು ಸೇರಿಕೊಂಡು ಈ ಭೂಮಿ ಫಲವತ್ತತೆ ಹೋಗಿ ಈ ಸಲ ಬೆಳೆ ಕಡಿಮೆ ಆಗಿದೆ. ಸಮುದ್ರ ಪ್ರದೇಶದಿಂದ 1.5 ಕಿಲೋಮೀಟರ್ ದೂರದಲ್ಲಿನ ಉಪ್ಪು ಮಿಶ್ರಿತ ಉಸುಕು ಜಮೀನಿನಲ್ಲಿ ಇದನ್ನ ಬೆಳೆಯಲಾಗುತ್ತೆ. ಹೀಗಾಗಿ ಈ ಈರುಳ್ಳಿ ರುಚಿಯೇ ಡಿಫರೆಂಟ್. ಈ ವರ್ಷ ಹಾವು ಸುಳಿ ರೋಗದಿಂದ ಇಳುವರಿ ಕಡಿಮೆಯಾಗಿದೆ. ಆರಂಭದಲ್ಲಿ 80 ರಿಂದ 90 ರೂಪಾಯಿ ಕೆಜಿಗೆ ಸಿಗುತ್ತಿದ್ದ ಈ ಸಿಹಿ ಈರುಳ್ಳಿ ಬೆಲೆ ಈಗ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ 120 ಆಗಿದೆ. ಕೇವಲ ಮಾರ್ಚ್ನಿಂದ ಮೇವರೆಗೆ ಮಾತ್ರ ಈ ಈರುಳ್ಳಿ ಸಿಗುತ್ತೆ. ದರ ದುಬಾರಿ ಆದ್ರೂ ಗ್ರಾಹಕರು ಮುಗಿಬೀಳ್ತಾರೆ. ಇದು 5-6 ಕ್ವಿಂಟಲ್ ಬೆಳೀತಾರೆ. ಒಂದು 5-6 ಕ್ವಿಂಟಲ್ ತಗೊಳ್ತಿರು ಬೇರೆಯವ್ರ ಹತ್ರ, ಅದನ್ನೇ ಮಾರಾಟ ಮಾಡೋದು. ರೇಟ್ ಎಲ್ಲ ಅವ್ರ ಹತ್ರ ಕಡಿಮೆ 80ರಲ್ಲಿ ತಗೊಂಡು 100ರಲ್ಲಿ ಮಾರ್ತೀವಿ. ಈ ಸಲ ಎಲ್ಲ ಜಾಸ್ತಿ ಆಗಿದೆ, 100ರಲ್ಲಿ ತಗೊಂಡು 120ರಲ್ಲಿ ಮಾಡ್ತಾ ಇದ್ವಿ. ವಿಶೇಷ ಏನಂದರೆ ಘಾಟು ಉಳ್ಳಾಗಡ್ಡಿಗಿಂತ ಸ್ವಲ್ಪ ಸ್ವೀಟ್ ಬರ್ತದೆ. ವೈಟ್ ಎಲ್ಲ ಆದರೆ ಔಷಧಕ್ಕೆ ಬರ್ತದೆ. ಶೀತ ಥಂಡಿ ಎಲ್ಲ ಆಗಿದ್ರೆ ಜಪ್ಪಿ ಔಷಧ ಮಾಡಿ ಕೊಡಿಸ್ಬೋದು ಮಕ್ಕಳಿಗೆಲ್ಲ. ಹೈವೇ ಸೈಡ್ ಮಾರಾಟ ಮಾಡ್ತೀವಿ. ಮಾರ್ಕೆಟ್ ಏನೇ ತಗೊಂಡೋಗ್ತಾರೆ, ಗೋವಾಗೆಲ್ಲ ಬಂದವರು ತಗೊಂಡೋಗ್ತಾರೆ. ಇಲ್ಲಿ ಕಾರ್ನೆಲ್ಲ ಹೈವೇ ಬಂದರೆ ತಗೊಂಡೋಗೋದು. ಆರೋಗ್ಯಕ್ಕೆ ಪೂರಕವಾಗಿರುವ ಈ ಸಿಹಿ ಈರುಳ್ಳಿಯನ್ನ ಗ್ರಾಹಕರು ಖರೀದಿಸಿ ಮನೆಯಲ್ಲಿ ಶೇಖರಿಸಿರ್ತಾರೆ. ಬಿಸಿಲಿಗೆ ಹಾಕಿ ಸರಿಯಾಗಿ ಇಟ್ಟಲ್ಲಿ 1 ವರ್ಷದವರೆಗೆ ಬಳಕೆ ಮಾಡಬಹುದಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.